ಏನೋ ಎಮೋಷನಲ್ ಅಲ್ಲಿ ಕುತ್ತಿಗೆ ಹಿಡ್ಕೊಂಬಿಟ್ಟೆ. ಏನೋ ಎಮೋಷನಲ್ಲು? ನನ್ ಬಗ್ಗೆ ಗೊತ್ತಿದೆ ನನ್ನ ಹೆದರ್ಸ್ತಿದ್ಯಾ? ಕ್ಯಾಂಪಸ್ ನಲ್ಲಿ ರವಿ ಪರಿಸ್ಥಿತಿ ಏನಾಯ್ತು ಅಂತ ನಿನಗೆ ಗೊತ್ತು ತಾನೆ? ನನ್ ಬಗ್ಗೆ ಕಾಮೆಂಟ್ ಮಾಡಿದ್ದಕ್ಕೆ ಅವನ್ ಮೇಲೆ ಅಟೆಂಪ್ಟ್ ಟು ರೇಪ್ ಕೇಸ್ ಹಾಕಿ ಜೈಲಿಗೆ ಕಳಿಸ್ದೆ. ಈಗ ನಿನ್ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಿ ನಿನ್ನ ಜೈಲಿಗೆ ಕಳಿಸ್ಲಾ? ಬೇಡ ಶಿವಾನಿ, ನಾವು ಪ್ರೀತಿ ಮಾಡಿದೀವಿ, ಮದ್ವೆ ಆಗೋಣ. ಪ್ರೀತಿನೂ ಇಲ್ಲ, ಮದ್ವೆನೂ ಇಲ್ಲ. ಇನ್ನೊಂದ್ಸಲ ನಮ್ಮ ಮನೆ ಮುಂದೆ ಬಂದೆ ಇದ್ರೆ ಜೈಲಿಗೆ ಕಳಿಸ್ಬಿಡ್ತೀನಿ. ಔಟ್. ಅಷ್ಟೇನಾ ಶಿವಾನಿ? ಔಟ್. ಏನೇ ನೀನ್ ಮಾಡ್ತಿರೋ ಕೆಲ್ಸ? ಆ ವಿನೋದ್ನ ಕಟ್ ಮಾಡಿದೀನಿ ಅಂತ ಹೇಳ್ದೆ ತಾನೆ? ಮತ್ತೆ ಅವ್ನು ಯಾಕೆ ಮನೆಗೆ ಕರ್ದೆ? ನಾನ್ ಕರ್ದಿಲ್ಲ ಅಮ್ಮ, ಅವನೇ ಬಂದಿತ್ತು. ನಿನ್ನೆ ರಾತ್ರಿ ನಿನಗೆ ಫೋನ್ ಬಂದಾಗ್ಲೇ ನನಗೆ ಡೌಟ್ ಬಂದಿತ್ತು. ಕಾಲೇಜ್ನಲ್ಲಿ ಹಾಸ್ಟೆಲ್ನಲ್ಲಿ ನೀನ್ ಮಾಡಿರೋ ಕೆಟ್ಟ ಕೆಲಸ ಎಲ್ಲ ನಿಲ್ಸು ಅಂತ ಆಗ್ಲೇ ಹೇಳಿದ್ದೆ ತಾನೆ? ನಿಲ್ಸಿದ್ದೀನಮ್ಮ, ಆದ್ರೆ ಇವನೊಬ್ನೇ ಬಿಡದೆ ಹಿಂದೆ ಬಿದ್ದಿದ್ದಾನೆ. ಕಷ್ಟಪಟ್ಟು ನಿಮ್ಮ ಅಜ್ಜಿನ ಮದ್ವೆಗೆ ಒಪ್ಸಿದೀನಿ. ನಾಳೆನೆ ನಿಂಗೂ ಅಖಿಲ್ಗೂ ನಿಶ್ಚಿತಾರ್ಥ. ಈ ಟೈಮಲ್ಲಿ ನಿನ್ ಪ್ರೀತಿ ವಿಷಯ ಏನಾದ್ರೂ ಆಚೆ ಬಂತು ಅಂದ್ರೆ ನಾನು ನೀನು ಈ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ ಅಷ್ಟೇ. ಆಗ ನೀನ್ ಈ ಮನೆ ಸೊಸೆ ಅಲ್ಲ, ಮೊಮ್ಮಗಳಾಗೂ ಇರಕ್ಕಾಗಲ್ಲ. ಗೊತ್ತಮ್ಮ, ಅದಕ್ಕೆ ಅವನಿಗೆ ಜೋರಾಗಿ ಹೇಳಿ ಕಳ್ಸಿದೀನಿ. ಮತ್ತೆ ನನ್ ತಂಟೆಗೆ ಬರಲ್ಲ. ಅವನ್ ಮಾತ್ರನಾ ಇನ್ನು ಯಾರಾದ್ರೂ ಇದ್ದಾರಾ? ಇನ್ಯಾರು ಇಲ್ಲ ಅಮ್ಮ, ನಿನ್ಮೇಲೆ ಆಣೆ. ನಾಳೆನೆ ನಿನ್ ನಿಶ್ಚಿತಾರ್ಥ. ತುಂಬಾ ಹುಷಾರಾಗಿರ್ಬೇಕು. ನಡಿ. ದಮಯಂತಿ, ಶಿವಾನಿನ ಬೇಗ ರೆಡಿ ಮಾಡು. ಪುರೋಹಿತರು ಟೈಮ್ ಕರೆಕ್ಟಾಗಿ ಬಂದ್ಬಿಡ್ತಾರೆ. ಸರಿನಮ್ಮ, ಬಾರೆ. ಯಾಕೆ ಹಿಂಗಿದ್ಯಾ ಅಖಿಲ್? ಇವತ್ತು ನಿನ್ ನಿಶ್ಚಿತಾರ್ಥ, ನೀನ್ ಸಂತೋಷವಾಗಿರ್ಬೇಕು. ನನಗಿಷ್ಟ ಇಲ್ದಿರೋ ಶಿವಾನಿನ ಮದುವೆ ಮಾಡಿಕೊಂಡು ನಾನು ಹೆಂಗಮ್ಮ ಸಂತೋಷವಾಗಿರೋಕ್ಕಾಗತ್ತೆ? ಶಿವಾನಿ ನಿಂಗೆ ಎಲ್ಲ ಥರದಲ್ಲೂ ಹೊಂದ್ಕೋತಾಳೆ. ನಾನೆಲ್ಲ ಯೋಚನೆ ಮಾಡಿ ಮದುವೆ ಮಾಡ್ತಾ ಇರೋದು. ನನ್ನ ಬಗ್ಗೆ ಯೋಚನೆ ಮಾಡಿದ್ಯೇನಮ್ಮ? ನೀನು ನನ್ನ ಬಗ್ಗೆ ಯೋಚನೆ ಮಾಡು. ನಿನಗೆ ಮೊದಲೇ ಹೇಳಿದ್ದೆ, ನೀನು ಈ ಮದುವೆ ಮಾಡ್ಕೊಳ್ದೆ ಹೋದ್ರೆ ನಾನು ಉಳಿಯಲ್ಲ. ಏನ್ ನಂದಿನಿ, ಇನ್ನು ಕೂತ್ಕೊಂಡೇ ಇದೆಯಲ್ಲ, ಹೋಗಿ ರೆಡಿ ಆಗು. ನಿನ್ನ ಜೊತೆಗಾರ್ತಿ ಶಿವಾನಿ ನಿಶ್ಚಿತಾರ್ಥ ಇವತ್ತು. ನೀನೇನು ಬೇಜಾರು ಮಾಡ್ಕೋಬೇಡ. ಶಿವಾನಿ ಮದುವೆ ಆದಮೇಲೆ ನಿಂಗೆ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ತೀನಿ. ಸಂತೋಷವಾಗಿರು. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಅಖಿಲ್ ಬಗ್ಗೆ ಅಲ್ವಾ? ಭಾಸ್ಕರ್, ಪಾವನಿ, ಹೂ ಮಾಲೆ ಉಂಗುರ ಎಲ್ಲ ತೊಗೊಂಡು ಬಂದಿದ್ದೀರಾ? ಪುರೋಹಿತರು ಬರೋ ಟೈಮ್ ಆಯಿತು, ಎಲ್ಲ ರೆಡಿಯಾಗಿರಬೇಕು. ಯಾಕೆ? ನಿಮಗೆಲ್ಲ ನೆನೆನೇ ಹೇಳಿದ್ನಲ್ಲ ಇವತ್ತು ಯಾವ ವ್ಯತ್ಯಾಸನೂ ಆಗಬಾರ್ದು ಅಂತ. ಏನು ಪಾವನಿ, ಅಖಿಲ್ಗೆ ನಿನ್ನ ತಂಗಿ ನಂದಿನಿನ ಬಿಟ್ಟು ಶಿವಾನಿ ಜೊತೆ ಮದುವೆ ಮಾಡ್ತಾ ಇದ್ದೀನಿ ಅಂತ ಕೋಪ ಇದೆಯಾ? ನಂದಿನಿಗೂ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡೋ ಜವಾಬ್ದಾರಿ ನಂದು, ಸರಿನಾ? ಅತ್ತೆ, ಅಖಿಲ್ಗೆ ನಂದಿನಿನೇ ಕರೆಕ್ಟು. ನನಗೆ ಶಿವಾನಿನೇ ಇಷ್ಟ ಆಗಿದ್ದು. ಅಯ್ಯಪ್ಪ, ಶಿವಾನಿನ ನೀವು ಕುರುಡಾಗಿ ನಂಬ್ತಿದ್ದೀರಾ ಅತ್ತೆ? ನನ್ನ ಮೊಮ್ಮಗಳ ಬಗ್ಗೆ ವ್ಯಂಗ್ಯ ಮಾಡ್ತಿದ್ಯಾ? ಅವಳು ಬಡತನದಲ್ಲಿ ಬೆಳೆದಿದ್ದಾಳೆ, ಪದ್ಧತಿ ಪ್ರಕಾರ ಓದ್ಕೊಂಡಿದ್ದಾಳೆ. ಈ ಕಾಲದ ಹುಡುಗಿರ್ ಥರ ಪ್ರೀತಿ ಗೀತಿ ಅಂತೆಲ್ಲ ಹುಚ್ಚಾಟ ಆಡಿಲ್ಲ.
ಶಿವಾನಿಗೆ ಯಾವುದೇ ಥರ ಕೆಟ್ಟ ಸ್ನೇಹ ಅಭ್ಯಾಸ ಇಲ್ಲ ಅಂತ ಹುಡುಗಿನ ಕರೆಕ್ಟ್ ಇಲ್ಲ ಅಂತಿದ್ಯಾ? ಅದಲ್ಲ ಅತ್ತೆ, ಅಖಿಲ್ಗೆ ಕರೆಕ್ಟ್ ಅಲ್ಲ ಅಂತಿದ್ದೀನಿ. ಯಾರಿಗ್ಯಾರು ಕರೆಕ್ಟು ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಶಿವಾನಿ ಮೇಲೆ ಆರೋಪ ಮಾಡಬೇಡ. ನಿಶ್ಚಿತಾರ್ಥದ ಏರ್ಪಾಡು ನೋಡ್ಕೊ. ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ. ಏನೇ ನಿಮ್ಮ ಅಜ್ಜಿ ತುಂಬಾ ನಂಬಿದ್ದಾರೆ. ನಿನ್ ಬಗ್ಗೆ ಗೊತ್ತಾದ್ರೆ ಅಷ್ಟೇ ನಿನ್ ಕತೆ. ಗೊತ್ತಾಗ್ದಂಗ್ ಮ್ಯಾನೇಜ್ ಮಾಡೋಣಮ್ಮ. ಯಾಕೆ ಇಬ್ರು ಅಷ್ಟು ಗಾಬರಿ ಆಗ್ತಿದ್ದೀರಲ್ಲ? ಹಾ, ಏನಿಲ್ಲ ಅತ್ತೆ. ಇಲ್ಲೇನ್ ಮಾಡ್ತಿದ್ದೀರಾ? ಸುಮ್ನೆ ನಿಂತಿದ್ವಿ. ಸುಮ್ನೆ ನಿಲ್ಲೋದ್ ಬಿಟ್ಟು ಹೋಗಿ ರೆಡಿ ಆಗ್ಬೋದಲ್ವೇನೆ? ಈಗ್ಲೇ ರೆಡಿ ಮಾಡಿ ಕರ್ಕೊಂಡ್ ಬರ್ತೀನಿ, ನಡಿಯೇ. ಈ ತಾಯಿ ಮಗಳು ನನ್ನ ಹತ್ರ ಏನಾದ್ರೂ ಮುಚ್ಚಿಡ್ತಾ ಇದ್ದಾರಾ ಅಂತ. ಏನು ಅಂದ್ರೆ ಅಲ್ಲಿ ಅತ್ತೆ ನಿಶ್ಚಿತಾರ್ಥಕ್ಕೆ ಅರ್ಜೆಂಟ್ ಮಾಡ್ತಿದ್ದಾರೆ. ನೀವು ಬೇಗ ಆ ನಂಬರ್ ಬಗ್ಗೆ ತಿಳ್ಕೊಳ್ರಿ. ನಾನು ಆಗ್ಲೇ ಫೋನ್ ಮಾಡಿದ್ದೆ ಹೊಸವ್ರೆ. ಆ ನಂಬರು ರಿಪೀಟೆಡ್ ಆಗಿ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಆ ನಂಬರ್ ಅಡ್ರೆಸ್ ತಿಳ್ಕೊತೀನಿ ಅಂತ ಅವ್ನು ಹೇಳಿದ್ನಲ್ಲ, ಅವನಿಗೆ ಕಾಲ್ ಮಾಡಿದ್ರಾ? ಮಾಡಿದ್ದೆ, ಇನ್ನೂ ಏನು ಗೊತ್ತಾಗಿಲ್ಲ ಅಂತ ಹೇಳ್ತಿದ್ದಾನೆ. ಮತ್ ಹೇಗ್ರಿ? ಒಂದ್ ಕಡೆ ಟೈಮ್ ಹತ್ರ ಬರ್ತಾ ಇದೆ. ಹಲೋ, ಶೋ ಹೊರಡ್ತಾ ಇದ್ದೀನಿ ಹೊಸವ್ರೆ. ನಾನು ಈಗಲೇ ಬರ್ತೀನಿ. ಏನು ಅಂದ್ರೆ ದೇವ್ರೆ, ಶಿವಾನಿ ಬಗ್ಗೆ ಹೇಳಿದ್ರು ಅತ್ತೆ ನಂಬ್ತಾ ಇಲ್ಲ. ಶಿವಾನಿ ಫೋನಲ್ಲಿ ಮಾತಾಡಿದ ವ್ಯಕ್ತಿ ಬಗ್ಗೆ ಯಾವ್ದಾದ್ರೂ ಒಂದ್ ರೀತಿಲಿ ಗೊತ್ತಾಗೋ ಹಾಗೆ ಮಾಡು ಸ್ವಾಮಿ. ಇದೇನೋ ರಾಕಿ, ಇಲ್ಲೇನ್ ಮಾಡ್ತಿದ್ಯಾ? ಇದೇನೋ ಇಲ್ಲಿ ಸಿಕ್ತು ಮಮ್ಮಿ. ಏನದು? ಯಾರ್ದೋ ID ಕಾರ್ಡ್ ತರ ಇದೆ. ಎಲ್ ಸಿಕ್ತು? ಇಲ್ಲೇ. ರಾತ್ರಿ ಶಿವಾನಿಗೋಸ್ಕರ ಯಾರೋ ಮನೆಗೆ ಬಂದಿದ್ದಾರೆ. ಅವರಿಗೆ ಶಿವಾನಿ ಹೊಡ್ತಿದ್ದಾಳೆ. ಇದು ಬಂದಿರೋ ಆ ವ್ಯಕ್ತಿ ID ಕಾರ್ಡ್. ಇಲ್ಲೇನ್ ಮಾಡ್ತಿದ್ಯಾ ವಸು? ಏನೂ ಇಲ್ಲ ಅಕ್ಕ, ರಾಕಿ ಆಡ್ಕೋತಿದ್ದಾನಷ್ಟೇ. ನಂದಿನಿ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ ವಸು. ನನ್ಗೇನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಅಖಿಲ್ ಕೂಡ ತುಂಬಾ ಫೀಲ್ ಮಾಡ್ಕೊಂಡಿದ್ದಾನೆ. ಏನೂ ಆಗಲ್ಲ ಅಕ್ಕ, ಹೇಗಾದ್ರೂ ಮಾಡಿ ನಿಶ್ಚಿತಾರ್ಥನ ನಿಲ್ಸೋಣ. ಹೇಗ್ ನಿಲ್ಸೋದು ವಸು? ಆ ದೇವ್ರೇ ದಾರಿ ತೋರಿಸ್ತಾನಕ್ಕ. ನೀನು ನಿಶ್ಚಿತಾರ್ಥದ ಕೆಲಸ ನೋಡ್ತಾ ಇರು, ನಾನು ಈಗಲೇ ಬರ್ತೀನಿ. ಇವಾಗ ಎಲ್ಲಿಗೆ ವಸು? ಬೇಗ ಬಂದ್ಬಿಡ್ತೀನಕ್ಕ, ಸ್ವಲ್ಪ ಮ್ಯಾನೇಜ್ ಮಾಡು. ರಾಕಿ, ದೊಡ್ಡಮ್ಮಂಗೆ ಹೆಲ್ಪ್ ಮಾಡು. ಸರಿ. ರಾಕಿ, ನಡಿ. ಏಯ್, ನೋಡು. ಲೋ, ಬಾರೋ ಮುಂದೆ ಬಾರೋ. ಬ್ಯಾಕ್ ಸೈಡ್. ಎಕ್ಸ್ಕ್ಯೂಸ್ ಮೀ. ಹೇಳಿ ಮೇಡಮ್. ನೀವು ಈ ಕಾಲೇಜ್ ಸ್ಟೂಡೆಂಟ್ಸೇನಾ? ಹೌದು ಮೇಡಮ್. ನೀವು ಯಾರು? ಹೊಸ ಲೆಕ್ಚರರಾ? ಅಲ್ಲ. ನಿಮ್ಗೆ ವಿನೋದ್ ಗೊತ್ತಾ? ಯಾವ ವಿನೋದ್? ಈ ವಿನೋದ್. ಇವ್ನು ನಮ್ಮ ಕಾಲೇಜೇ ಮೇಡಮ್. ವಿನೋದ್ ಜೊತೆ ಸ್ವಲ್ಪ ಕೆಲಸ ಇದೆ, ಒಂಚೂರು ಕರಿತೀರಾ? ಇವತ್ತು ಅವನು ಕಾಲೇಜಿಗೆ ಬಂದಿಲ್ಲ ಮೇಡಮ್, ನೆನ್ನೆ ಕೂಡ ಬಂದಿಲ್ಲ. ಹೌದಾ? ಅವನೆಲ್ಲಿರ್ತಾನೆ? ಅವನ ರೂಮ್ ಇಲ್ಲೇ ಹತ್ರದಲ್ಲೇ ಇರೋದು ಮೇಡಮ್. ಸ್ವಲ್ಪ ತೋರಿಸ್ತೀರಾ? ಅಲ್ಲೋಡಿ ಮೇಡಮ್, ವಿನೋದ್ ರೂಮ್ಮೇಟ್ ಶೇಖರ್ ಬರ್ತಿದ್ದಾನೆ. ಅವನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಲೋ ಶೇಖರ್, ವಿನೋದ್ ಎಲ್ಲೋ? ಯಾಕೆ? ಅವನ್ನ ಕೇಳ್ಕೊಂಡು ಈ ಮೇಡಮ್ ಬಂದಿದ್ದಾರೆ. ನೀವ್ಯಾರು? ನನ್ನ ಹೆಸರು ವಸುಂಧರ. ನಿಮ್ಮ ಕಾಲೇಜಲ್ಲಿ ಓದಿದ ಶಿವಾನಿ ರಿಲೇಟಿವ್ ನಾನು.
ವಿನೋದ್ ಜೊತೆ ಕೆಲಸ ಇದೆ. ಫೋನ್ ಮಾಡ್ತಿದ್ರೆ ಸ್ವಿಚ್ ಆಫ್ ಬರ್ತಿದೆ. ಅವ್ನು ರೂಮಲ್ಲಿ ಇದ್ದಾನಾ? ಇಲ್ಲ, 2 ಡೇಸಿಂದ ಅವ್ನು ರೂಮ್ಗೆ ಬಂದಿಲ್ಲ ಮೇಡಮ್. ಕಾಲೇಜಿಗೆ ಕೂಡ ಬರ್ತಿಲ್ಲ ಅಂತಿದ್ದೀರಾ, ರೂಮಲ್ಲೂ ಇಲ್ಲ ಅಂತಿದ್ದೀರಾ. ಎಲ್ಲಿ ಹೋಗಿರ್ತಾನೆ? ಗೊತ್ತಿಲ್ಲ ಮೇಡಮ್. ವಿನೋದ್ದು ಬೇರೆ ಯಾವುದಾದ್ರೂ ನಂಬರ್ ಇದೆಯಾ? ಇಲ್ಲ ಮೇಡಮ್, ಒಂದೇ ನಂಬರ್. ಇಲ್ಲಿಗೆ ಬಂದ್ರೆ ವಿನೋದ್ ಸಿಗ್ತಾನೆ ಅನ್ಕೊಂಡ್ರೆ ಮಿಸ್ ಆಗ್ಬಿಟ್ನಲ್ಲ. ಅಲ್ಲೇನೋ ಎಂಗೇಜ್ಮೆಂಟ್ ನಡೀತಾ ಇದೆ, ಈಗ ಏನ್ ಮಾಡೋದು? ಈ ಸಲ ಆದ್ರೂ ನನ್ನ ಎಂಗೇಜ್ಮೆಂಟ್ ನಡೆಯುತ್ತಾ ಅಮ್ಮ? ಯಾರೇ ಅಡ್ಡ ಬಂದ್ರೂ ನಡೆಯುತ್ತೆ, ಧೈರ್ಯವಾಗಿರು ನೀನು. ಅಜ್ಜಿ ನಮ್ ಕಡೆನೇ ಇದ್ದಾರೆ. ಅಖಿಲ್, ನೀನು ಈ ಡ್ರೆಸ್ ಹಾಕೋ, ಬೇಗ ರೆಡಿ ಆಗೋ. ಪುರೋಹಿತರು ಹೊರಟಿದಾರಂತೆ. ನಿನಗೆ ಪದೇ ಪದೇ ಹೇಳಲ್ಲ ಅಖಿಲ್, ನೀನು ಶಿವಾನಿನ ಮದುವೆ ಮಾಡ್ಕೊಳ್ಳೇಬೇಕು. ಶಿವಾನಿನೇ ನಿಂಗೆ ಸರಿಯಾದ ಜೋಡಿ. ಇದರಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಇರೋದಿಲ್ಲ. ಎಲ್ಲ ರೆಡಿ ಮಾಡಿದ್ರಾ? ಬೇಗ ರೆಡಿ ಮಾಡಿ, ಪುರೋಹಿತರು ಬರ್ತಾ ಇದ್ದಾರೆ. ಪಾವನಿ, ಅಭಿವಾಸು ಎಲ್ಲಿ? ಡ್ಯಾಡಿ ಮಮ್ಮಿ ಆಚೆ ಹೋಗಿದ್ದಾರೆ ಅಜ್ಜಿ, ಇನ್ನೇನ್ ಬರ್ತಾರೆ. ಈ ಟೈಮಲ್ಲಿ ಎಲ್ಲಿಗೆ ಹೋದ್ರು? ಈ ನಿಶ್ಚಿತಾರ್ಥ ನಿಲ್ಸೋಕ್ ಹೋಗಿದಾರೇನೋ ಅದಕ್ಕೆ. ಆ ದೇವ್ರೆ ಬಂದು ಹೇಳಿದ್ರು ಎಂಗೇಜ್ಮೆಂಟ್ ನಿಲ್ಸೋದಿಲ್ಲ. ಯಾರು ಬರಲಿ ಯಾರು ಬಿಡಲಿ, ಮುಹೂರ್ತದ ಸಮಯಕ್ಕೆ ಅಖಿಲ್ ಶಿವಾನಿಗೆ ಎಂಗೇಜ್ಮೆಂಟ್ ನಡೆಯುತ್ತೆ. ನೀನ್ ನೋಡಿದ್ರೆ ಧೈರ್ಯದಿಂದ ಹೇಳ್ತಿದ್ಯಾ ಅದಕ್ಕೆ, ಆದ್ರೆ ಆ ವಸು ಅಭಿ ಏನಾದ್ರೂ ಮಾಡ್ತಾರೇನೋ ಅಂತ ನನಗೆ ಅನುಮಾನ ಆಗ್ತಿದೆ. ಹೇಳಿದ್ನಲ್ಲ, ಅಭಿ ವಸು ಮಾತ್ರ ಅಲ್ಲ, ಒಂದ್ ವೇಳೆ ಆ ದೇವ್ರೆ ಅಡ್ಡ ಬಂದ್ರು ಕೂಡ ಈ ಎಂಗೇಜ್ಮೆಂಟ್ ನಿಲ್ಲಲ್ಲ. ಕೇಳಿಸ್ಕೊಂಡ್ರಾ? ಈ ನಿಶ್ಚಿತಾರ್ಥ ನಡೆಯುತ್ತೆ, ಯಾರು ನಿಲ್ಸಕ್ಕಾಗಲ್ಲ. ಬೇಗ ಎಲ್ಲ ರೆಡಿ ಮಾಡಿ. ಮಾಡಲ್ಲ ಅಂದ್ರೆ ಅಮ್ಮ ಸುಮ್ಮನೆ ಇರ್ತಾಳ ಅತ್ತೆ? ಎಲ್ರಿಗೂ ಒಂದ್ ಗತಿ ಕಾಣಿಸ್ತಾಳೆ. ಏನ್ ನಂದಿನಿ, ನಂಗೂ ಮಾವಂಗೂ ಎಂಗೇಜ್ಮೆಂಟ್ ಆಗ್ತಿದೆ ಅಂತ ದುಃಖ ಪಡ್ತಿದ್ಯಾ? ನಿಂಗ್ ಲಕ್ಕಿಲ್ಲ ನಂದಿನಿ. ಮಾವನ ಮದ್ವೆ ಆಗೋ ಅದೃಷ್ಟ ನನಗ್ ಮಾತ್ರ ಇರೋದನ್ಸುತ್ತೆ. ಅದಕ್ಕೆ ಸಾವಿನ ಅಂಚಿನ ತನಕ ಹೋಗಿ ವಾಪಸ್ ಬಂದೆ. ನೀನ್ ಎಷ್ಟೇ ಬೇಜಾರ್ ಮಾಡ್ಕೊಂಡ್ರು ನನ್ನ ಅಖಿಲ್ ಮಾವ ನಿನಗ್ ಸಿಗಲ್ಲ. ಬಂದು ನನ್ನ ಎಂಗೇಜ್ಮೆಂಟ್ ನೋಡು. ಆಗ್ಲೇ ಎಲ್ಲ ಆಗೋಯ್ತು ಅಂತ ಅನ್ಕೋಬೇಡ. ಇನ್ನೂ ಏನಿದೆ, ನಮ್ಮ ಅಜ್ಜಿ ಮಾತು ಕೊಟ್ಟಿದ್ದಾರೆ. ನನ್ ಮದ್ವೆ ಮಾಡ್ಕೊಳ್ಳೋಕೆ ಮಾವ ಒಪ್ಕೊಂಡಿದ್ದಾನೆ. ಇನ್ನೇನ್ ಬೇಕು? ನಾನು ಭಾವನ್ನ ಪ್ರೀತಿಸ್ತಿದ್ದೀನಿ, ಭಾವ ಕೂಡ ನನ್ನ ಇಷ್ಟಪಡ್ತಿದ್ದಾನೆ. ನೀನು ನಿಮ್ಮಮ್ಮ ಸೇರಿ ಬಲವಂತವಾಗಿ ನಮ್ಮನ್ನ ದೂರ ಮಾಡ್ತಿದ್ದೀರಾ. ಏನ್ ಬಲವಂತ? ನಮ್ಮ ಅಜ್ಜಿ ಮನೆ ನನಗ್ ಸ್ವಂತ, ನನ್ ಮಾವ ಕೂಡ ನಂಗೆ ಸ್ವಂತ. ನೀನು ಹೊರ್ಗಿನೋಳು. ನಿನ್ಗಿಂತಲೂ ಮುಂಚೆ ನಾನು ಭಾವಂಗೆ ನಾದ್ನಿ. ನಿಮ್ಮಕ್ಕ ಈ ಮನೆ ಸೊಸೆ ಆಗಿದ್ರಿಂದ ನೀನ್ ನನ್ ಮಾವಂಗೆ ನಾದ್ನಿ ಆಗಿದ್ಯಾ. ಆದ್ರೆ ನಾನ್ ಹುಟ್ಟಾಗಿಂದಲೇ ನನ್ ಮಾವಂಗೆ
ಸೋದ್ರ ಸೊಸೆ ಆಗಿದ್ದೀನಿ. ಈಗ ಹೆಂಡತಿ ಆಗಕ್ ಹೊರಟಿದ್ದೀನಿ. ಏನೇ ಶಿವಾನಿ, ಇಲ್ಲೇನೆ ಮಾಡ್ತಿದೀಯಾ? ಈ ನಂದಿನಿ ಅಳ್ತಾ ಇದ್ಲು, ಸಮಾಧಾನ ಮಾಡ್ತಿದ್ನಮ್ಮ. ಅವಳಳು ಕಟ್ಕೊಂಡು ನಾವೇನ್ ಮಾಡೋಣ? ನಡಿ, ಪುರೋಹಿತರು ಬಂದಿದ್ದಾರೆ, ಬಾ. ಎಲ್ಲ ಸರಿ ಇದೆ ಅಲ್ವಾ ಪುರೋಹಿತ್ರೆ? ಎಲ್ಲ ಇದೆಯಮ್ಮ. ಹುಡುಗ ಹುಡುಗಿ ರೆಡಿ ಆದ್ರಾ? ಹುಡುಗ ರೆಡಿ ಆಗ್ತಾ ಇದ್ದಾನೆ, ಒಂದ್ 5 ನಿಮಿಷದಲ್ಲಿ ಬಂದ್ಬಿಡ್ತಾನೆ. ಸರಿನಮ್ಮ. ಅಭಿ, ಇಷ್ಟೊತ್ತು ಎಲ್ಲೋಗಿದ್ದೆ? ಆಫೀಸ್ ಕೆಲಸ ಮೇಲೆ ಆಚೆ ಹೋಗಿದ್ನಮ್ಮ. ನಿನ್ ಜೊತೆ ವಸುನು ಬಂದಿದ್ಲಾ? ಅವ್ರ ಮನೇಲೇ ಇದ್ರಲ್ಲ. ಇಲ್ಲ ಅಣ್ಣ, ಎಲ್ಲಿಗೋ ಹೋದ್ಲು. ಅಭಿ, ವಸುಗೆ ಯಾವುದೋ ಕಾಲೇಜ್ ಐಡಿ ಕಾರ್ಡ್ ಸಿಕ್ಕಿದೆಯಂತೆ. ಶಿವಾನಿ ಬಾಯ್ ಫ್ರೆಂಡ್ ಬಗ್ಗೆ ಎನ್ಕ್ವೈರಿ ಮಾಡಕ್ಕೆ ಕಾಲೇಜ್ಗೆ ಹೋಗ್ದಾಳೆ. ಥ್ಯಾಂಕ್ ಗಾಡ್. ವಸು ಅವ್ರಿಗೆ ಒಳ್ಳೆ ಲೀಡ್ ಸಿಕ್ಕಿದೆ ಅಂತಾಯ್ತು. ಎಂಗೇಜ್ಮೆಂಟ್ ಶುರು ಆಗೋದ್ರೊಳಗೆ ಅವ್ರು ಬಂದರೆ ಒಳ್ಳೇದು. ಅಮ್ಮ, 5 ನಿಮಿಷದಲ್ಲಿ ಕಾರ್ಯಕ್ರಮನ ಶುರು ಮಾಡೋಣ. ಯಾವ ವಿಜ್ಞಾನ ಆಗದೆ ಇರೋ ಥರ ಕಾರ್ಯಕ್ರಮ ನಡೀಲಿ ಅಂತ ಗಣಪತಿ ಹತ್ರ ಬೇಡ್ಕೊಳ್ಳಿ. ಹಾ, ಇದೇನಮ್ಮ, ಶುಭ ಕಾರ್ಯ ನಡೆಯೋ ಸಂದರ್ಭದಲ್ಲಿ ಅಪಶಕನ ಥರ ಸೀನ್ ಬಿಟ್ರಲ್ಲ. ಸೀನ್ ಬಂತು, ಸೀನ್ದೆ, ಅದು ಕೂಡ ತಪ್ಪಾ? ನಿಶ್ಚಿತಾರ್ಥಕ್ಕೆ ಏನಾದ್ರೂ ತೊಂದರೆ ಆಗ್ಬೇಕು, ಆಗ ನಿನಗೊಂದು ಗತಿ ಕಾಣಿಸ್ತೀನತ್ತೆ. ನಾನೇನೆ ಮಾಡ್ದೆ, ಗೊತ್ತಿಲ್ಲದೆ ಸೀನ್ ಬಂತು. ವಸುವಿಂದ ಯಾವ ಪ್ರಾಬ್ಲಮೂ ಆಗಲ್ಲ ಅಲ್ವಾ? ಆಫೀಸ್ ಕೆಲ್ಸದ ಮೇಲೆ ಆಚೆ ಹೋಗಿದ್ದೆ ಅಂತ ಅಣ್ಣ ಹೇಳ್ದ. ವಸು ಯಾವ ಕೆಲ್ಸದ ಮೇಲೆ ಆಚೆ ಹೋಗಿದ್ದಾಳೆ? ಕಾಲೇಜಲ್ಲಿ ಕೇಳಿದ್ರು ಯೂಸ್ ಇಲ್ಲ ಮೇಡಮ್. ವಿನೋದ್ ರೂಮಿಗೆ ಬಂದರೆ ನಾನು ಕಾಲ್ ಮಾಡಿ ಹೇಳ್ತೀನಿ. ಹೌದು ಮೇಡಮ್, ಅವನು ಕಾಲೇಜಿಗೆ ಬಂದರೆ ನಾನು ಕೂಡ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು. ನನ್ನ ನಂಬರ್ ಸೇವ್ ಮಾಡ್ಕೊಳ್ಳಿ. ಸರಿ ಮೇಡಮ್. ಥ್ಯಾಂಕ್ ಯು. ಓಕೆ ಮೇಡಮ್. ನಡೀರೋ, ನಮ್ಮ ಕ್ಲಾಸಿಗೆ ಟೈಮ್ ಆಗುತ್ತೆ. ನಡೀರಿ. ಇವತ್ತು ವಿನೋದ್ ಸಿಗದೆ ಹೋದ್ರೆ ಎಂಗೇಜ್ಮೆಂಟ್ನ ತಡೆಯೋಕ್ಕಾಗಲ್ಲ. ಏನ್ ಮಾಡೋದು? ವಿನೋದ್, ವಿನೋದ್, ನೀನು ವಿನೋದೇ ಅಲ್ವಾ? ನೀವ್ಯಾರು? ಗಾಬರಿ ಆಗ್ಬೇಡ, ಇದು ನಿನ್ನ ಐಡಿ ಕಾರ್ಡೇ ಅಲ್ವಾ? ಹಾ ಹೌದು. ನಿಮ್ಗೆಲ್ಲಿ ಸಿಕ್ತು? ನಿನ್ನೆ ನೀನು ಎಲ್ಲಿ ಕಳ್ಕೊಂಡ್ಯೋ ಅಲ್ಲೇ ಸಿಕ್ತು. ಅಂದ್ರೆ ಶಿವಾನಿ ಅವ್ರ ಅಜ್ಜಿ ಮನೆ ಹತ್ರನಾ? ನಿನ್ನೆ ರಾತ್ರಿ ನೀನು ಅಲ್ಲಿಗೆ ತಾನೇ ಬಂದಿದ್ದು. ಶಿವಾನಿಗೆ ನೀವೇನಾಗಬೇಕು? ಫಸ್ಟು ನೀನ್ ಶಿವಾನಿಗೆ ಏನಾಗಬೇಕು ಅಂತ ಹೇಳು. ಗಾಬರಿ ಆಗ್ಬೇಡ ಅಂತ ಹೇಳ್ದೆ ಅಲ್ವಾ? ನಾನು ನಿನಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದೀನಿ. ಹೇಳು, ನಿನಗೂ ಶಿವಾನಿಗೂ ಏನ್ ಸಂಬಂಧ? ನಾನು ಶಿವಾನಿ ಲವ್ ಮಾಡಿದ್ವಿ. ಓದ್ ಮುಗಿದ್ಮೇಲೆ ಮದ್ವೆ ಕೂಡ ಮಾಡ್ಕೋಬೇಕು ಅಂತಿದ್ವಿ. ಆದ್ರೆ ಮತ್ತೆ ಏನಾಯ್ತು? ಸಡನ್ ಆಗಿ ಶಿವಾನಿಗೂ ನನಗೂ ಬ್ರೇಕಪ್ ಆಗೋಯ್ತು. ಅವಳ ಮಾವನ್ನ ಮದ್ವೆ ಮಾಡ್ಕೋತಾಳಂತೆ. ಇನ್ನು ನನ್ನ ತಂಟೆಗೆ ಬರಬೇಡ ಅಂತಂದ್ಲು. ನೀನು ಶಿವಾನಿನ ಸಿನ್ಸಿಯರ್ ಆಗಿ ಲವ್ ಮಾಡಿದ್ಯಾ? ಹೌದು ಮೇಡಮ್. ನಿನಗೆ ಶಿವಾನಿ ಬೇಕಾ? ಬೇಕು. ಈಗ ನನ್ನ ಶಿವಾನಿ ಅಕ್ಸೆಪ್ಟ್ ಮಾಡಲ್ಲ. ಯಾಕೆ ಮಾಡಲ್ಲ? ನಿನ್ನ ಲವ್ ಮಾಡಿ ಇನ್ನೊಬ್ರನ್ನ ಮದ್ವೆ ಮಾಡ್ಕೋತಿದ್ರೆ ನೀನ್ ನೋಡ್ಕೊಂಡು ಸುಮ್ಮನೆ ಇರ್ತೀಯಾ? ಈಗ ನಾನೇನ್ ಮಾಡ್ಲಿ ಮೇಡಮ್? ಶಿವಾನಿ ಅವ್ರ ಅಜ್ಜಿ ಕಡೆಯವರು ತುಂಬಾನೇ ದುಡ್ಡಿರೋರು, ದೊಡ್ಡವರು. ನಾನು ಆ ಮನೆ ಸೊಸೆ. ನಿನ್ ಪ್ರೀತಿಗೆ ನಾನ್ ಸಹಾಯ ಮಾಡ್ತೀನಿ. ನಿನ್ ಥರಾನೇ ನಂದಿನಿ ಅನ್ನೋ ಮತ್ತೊಬ್ಳು ಹುಡುಗಿ ಪ್ರೀತಿಗೆ ನ್ಯಾಯ ಒದಗಿಸ್ಬೇಕು. ನನ್ ಜೊತೆ ಬಾ. ಎಲ್ಲಿಗೆ ಮೇಡಮ್? ಇವತ್ತು ಶಿವಾನಿ ಎಂಗೇಜ್ಮೆಂಟ್ ಮಾಡ್ಕೋತಿದ್ದಾಳೆ. ಅದನ್ನ ನಿಲ್ಸಿ ನಿನ್ ಜೊತೆ ಎಂಗೇಜ್ಮೆಂಟ್ ಮಾಡಿಸ್ತೀನಿ. ನಡಿ. ಆಟೋ ಬಾ.
ಅಮ್ಮ ಮುಹೂರ್ತ ಹತ್ರ ಬರ್ತಿದೆ, 5 ನಿಮಿಷ ತಡೆದು ಹುಡುಗಿನ ಕರ್ಕೊಂಬನ್ನಿ. ಸರಿ ಪುರೋಹಿತ್ರೆ. ಭಾಸ್ಕರ್, 5 ನಿಮಿಷ ಆದ್ಮೇಲೆ ಹೋಗಿ ಅಖಿಲ್ನ ಕರ್ಕೊಂಡ್ ಬಾ. ದಮಯಂತಿ, ನೀನ್ ಹೋಗಿ ಶಿವಾನಿನ್ ಕರ್ಕೊಂಡ್ ಬಾ. ಸರಿನಮ್ಮ. ವಸು ಯಾಕಿನ್ನೂ ಬಂದಿಲ್ಲ ಅಭಿ? 1 ನಿಮಿಷ ಅಣ್ಣ, ಕಾಲ್ ಮಾಡ್ತೀನಿ.